ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಓನರ್ಶಿಪ್ ಸ್ಟೇಕ್ ಆಫ್ ಡಿಫರೆಂಟ್ ಕ್ಯಾಟಗರೀಸ್. ಮಾರ್ಚ್ 2015 ಟೋಟಲ್ ನಿಫ್ಟಿ 500 ಸ್ಟಾಕ್ಸ್ ಅಂದರೆ ಟಾಪ್ 500 ಸ್ಟಾಕ್ಸ್ ಆಫ್ NSE ಅದು ಪ್ರಮೋಟರ್ ಸ್ಟೇಕು 52.1% ಇತ್ತು. FIIs 22.8%, DIIs ಬರೀ 10.8%, ರಿಟೇಲ್ 14.3%. ಮಾರ್ಚ್ 2017 ಅಷ್ಟರೊಳಗೆ ಪ್ರಮೋಟರ್ ಸ್ಟೇಕ್ ಕಮ್ಮಿ ಆಗಿತ್ತು, FIIs ಸ್ವಲ್ಪ ಕಮ್ಮಿ ಆಗಿತ್ತು, DIIs ಇನ್ಕ್ರೀಸ್ ಆಗಿತ್ತು, ರಿಟೇಲ್ ಇನ್ವೆಸ್ಟರ್ ಸ್ಟೇಕ್ ಇನ್ಕ್ರೀಸ್ ಆಗಿತ್ತು. 2019 ಮಾರ್ಚ್ ಅಷ್ಟರೊಳಗೆ ಪ್ರಮೋಟರ್ ಸ್ಟೇಕ್ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ, FIIs ಸ್ವಲ್ಪ ಕಮ್ಮಿ ಆಯಿತು, DIIs ಸ್ವಲ್ಪ ಜಾಸ್ತಿ ಆಯಿತು, ರಿಟೇಲ್ ಲೈಟಾಗಿ ಕಮ್ಮಿ ಆಗಿತ್ತು. ಈಗ ಲಾಸ್ಟಿಗೆ ಬರ್ತಾ ಇದ್ದೀನಿ. ಮಾರ್ಚ್ 2025 ಪ್ರಮೋಟರ್ ಸ್ಟೇಕ್ 49.5% ಆಗಿದೆ, ತುಂಬ ಕಮ್ಮಿ ಆಗಿದೆ. FIIs 18.8%, DIIs ಜಾಸ್ತಿ ಆಗಿದೆ ಕಂಪೇರ್ ಟು FIIs 19.2%, ಹಾಗೂ ರಿಟೇಲ್ 12.4%. ಇದನ್ನು ನೀವು ಕಂಪೇರ್ ಟು 10 years ಬ್ಯಾಕ್ ನೋಡಿದ್ರೆ ಕಮ್ಮಿ ಆಗಿದೆ. ನ್ಯೂಸ್ ನಂಬರ್ 2, ನೈಟ್ ಬ್ಲ್ಯಾಕ್ಔಟ್ಸ್ ಇನ್ ಮೆನಿ ನಾರ್ದರ್ನ್ ಸಿಟೀಸ್. ಈ ಇಂಡಿಯಾ ಪಾಕಿಸ್ತಾನ್ ಒಂದು ವಾರ್ ಥರ ಸಿಚುವೇಶನ್ ಇರೋ ಕಾರಣ ಸುಮಾರು ನಾರ್ತ್ ಇಂಡಿಯನ್ ಸಿಟೀಸಲ್ಲಿ ಬ್ಲ್ಯಾಕ್ಔಟ್ ಅಡ್ವೈಸ್ ಮಾಡ್ತಾ ಇದ್ದಾರೆ ನೈಟ್ ಟೈಮಲ್ಲಿ, ಸೊ ದ್ಯಾಟ್ ಪಾಕಿಸ್ತಾನದ ಏನಾದರೂ ಬಾಂಬ್ಸು ಮತ್ತು ಏನಾದರೂ ಮಿಸೈಲ್ಸು ಅಲ್ಲ ಡ್ರೋನ್ಸ್ ಎಲ್ಲ ಕಳಿಸಿದರೆ ಅದು ಅಷ್ಟು ಈಸಿಯಾಗಿ ಇಂಡಿಯನ್ ಟಾರ್ಗೆಟ್ಸ್ ಹಿಟ್ ಆಗೋದಿಲ್ಲ ಅಂತ. ಹಾಗೂ ರಾಜಸ್ಥಾನ್, ಹರಿಯಾಣ, ಪಂಜಾಬ್ ಈ 3 ಸ್ಟೇಟಲ್ಲೂ ಸುಮಾರು ಸಿಟೀಸಿಗೆ ಬ್ಲ್ಯಾಕ್ಔಟು, ಅಂದರೆ ಅಂಬಾಲಾ, ಪಂಚಕುಲಾ ಮತ್ತು ಪಂಜಾಬಲ್ಲಿ ಗುರ್ದಾಸ್ಪುರ್, ಪಠಾನ್ಕೋಟ್, ಫಿರೋಜ್ಪುರ್ ಹಾಗೂ ರಾಜಸ್ಥಾನಲ್ಲೂ ಜೈಸಲ್ಮೇರಲ್ಲಿ ಬ್ಲ್ಯಾಕ್ಔಟ್ ರೆಕಮೆಂಡ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಫಾಲ್ಸ್ ಟು $686 billion. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು ಅಪ್ರಾಕ್ಸಿಮೇಟ್ಲಿ 17,600 crores ಬಿದ್ದಿದೆ ಈ ವಾರ, ಹಾಗೂ $686 billion ಆಗಿದೆ, ಅಥವಾ ಅರೌಂಡ್ 58.65 lakh crores. ಇದು ಫಾರ್ ದ ವೀಕ್ ಎಂಡಿಂಗ್ May 2. ಇದರ ಮುಂಚೆ 8 ವಾರನೂ ಕಂಟಿನ್ಯೂಸ್ ಆಗಿ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಹೋಗ್ತಾ ಇತ್ತು, ಹಾಗೂ ಆಲ್ಮೋಸ್ಟ್ 6 month ಹೈ ರೀಚ್ ಆಗಿತ್ತು. ಫಾರೆಕ್ಸ್ ರಿಸರ್ವ್ಸು $704.885 billion ಆಗಿತ್ತು, ಅದು ಹೈಯೆಸ್ಟ್ ಆಲ್ ಟೈಮ್ ಹೈ ಸೆಪ್ಟೆಂಬರ್ 8, 2024 ಆಗಿತ್ತು. ಗೋಲ್ಡ್ ರಿಸರ್ವ್ಸು $2.545 million ಕಮ್ಮಿ ಆಗಿದೆ ಟು $81.82 billion ಡ್ಯೂರಿಂಗ್ ದ ವೀಕ್. ನ್ಯೂಸ್ ನಂಬರ್ 4, IMF ಅಪ್ರಿಷಿಯೇಟ್ಸ್ ಪಾಕಿಸ್ತಾನ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್. IMF ಅವರು ಲೋನ್ ಕೊಟ್ಟಿದ್ರು ಪಾಕಿಸ್ತಾನಿಗೆ, ಹಾಗೂ ಅವರ ಕಂಟ್ರಿ ಮೇಲೆ ಅಪ್ರಿಸಿಯೇಷನ್ ತೋರಿಸಿದ್ದಾರೆ. ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಆಗಿದೆ ಅವರ ಎಕಾನಮಿನ ಸ್ಟೆಬಿಲೈಸ್ ಮಾಡಲಿಕ್ಕೆ ಅಂತ. ಸೊ ಅದಕ್ಕೋಸ್ಕರನೇ $2.4 billion ಅಡಿಷನಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ, ಹಾಗೂ ಇದರಲ್ಲಿ $1 billion ಇಮಿಡಿಯೇಟ್ ಪೇಮೆಂಟ್ ಮಾಡಬೇಕಂತ ಅನೌನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಸುಮಾರು ವರ್ಷದಿಂದನೇ ಇಂಡಿಯಾ ಹೇಳ್ತಾ ಇದ್ದಾರೆ IMF ಈ ಸಪೋರ್ಟ್ ಕೊಡ್ತಾ ಇರೋದು ಪಾಕಿಸ್ತಾನಿಗೆ ರಾಂಗು, ಯಾಕಂದರೆ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಡಿಫೆನ್ಸಿಗೆ ಅಥವಾ ಅವರು ಕ್ರಾಸ್ ಬಾರ್ಡರ್ ಟೆರರಿಸಮ್ ಎನ್ಕರೇಜ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು IMFದು ಡಿಸಿಷನ್ನು ಒಂದು ದೊಡ್ಡ ಬೋರ್ಡ್ ತಗೊಳ್ತಾರೆ, ಅದರಲ್ಲಿ ಒಂದು ಕಂಟ್ರಿ ಯಾರೂ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. BCCI ಅವರು ಪ್ರಪೋಸಲ್ ಹಾಕಬೇಕಂತಿದ್ದಾರೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2025-27 ಸೈಕಲಲ್ಲಿ ಇಂಡಿಯಾ ಆ ಫೈನಲ್ಸನ್ನು ಹೋಸ್ಟ್ ಮಾಡಬೇಕಂತ. ಪ್ರೀವಿಯಸ್ ಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಸಲ್ಲಿ 2021 ಹಾಗೂ 2023 ಆವಾಗ ಅದು ಇಂಗ್ಲೆಂಡಲ್ಲಿ ಫೈನಲ್ಸ್ ನಡೆಸಿದರು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.